ಸೂರ್ಯನ ಬೆಳಕು ಒಳಗಡೆ ಬರದೇ ಇರುವಂತಹ ದಟ್ಟವಾದ ಕಾಡು. ಚಿಕ್ಕಮಗಳೂರು ಜಿಲ್ಲೆ ಹತ್ರ ಇರೋ ಆ ಕಾಡಿನಲ್ಲಿ ಮನುಷ್ಯನ ಸಂಪರ್ಕ ತುಂಬಾನೇ ಕಡಿಮೆ. ಕಾಡು ಪ್ರಾಣಿಗಳೇ ಇಲ್ಲಿನ ನಾಗರಿಕರು. ಅಂತಹ ದಟ್ಟವಾದ ಕಾಡೊಳಗೆ ಒಂದು ಹಳೆ ಕಾಲದ ಬೂದ್ ಬಂಗ್ಲೆ ತರದೊಂದು ಬಂಗ್ಲೆ ಇತ್ತು. ತಪಸ್ಯ 10 ವರ್ಷದಿಂದ ಅಲ್ಲಿ ಬಂಧಿಯಾಗಿದ್ಲು. ಅವಳನ್ನ ಹೀಗೆ ಬಂಧಿಸಿಟ್ಟಿದ್ದು ಬೇರೆ ಯಾರು ಅಲ್ಲ, ಅವಳ ಸ್ವಂತ ತಾತ ಅಮರೇಂದ್ರ. ಅವಳ ತಾತ ಅಮರೇಂದ್ರ ಒಬ್ಬ ಡಾಕ್ಟರ್ ಕಮ್ ಸೈಂಟಿಸ್ಟ್. ತನ್ನ ಎಕ್ಸ್ಪೆರಿಮೆಂಟ್ಸ್ಗೋಸ್ಕರ ಸ್ವಂತ ಮೊಮ್ಮಗಳನ್ನೇ ಬಳಸ್ಕೊತಾ ಇದ್ದಂತಹ ಮನುಷ್ಯ ರೂಪದ ರಾಕ್ಷಸ. ತಪಸ್ಯ ಕೇವಲ 5 ವರ್ಷ ಮಗು ಆಗಿದ್ದಾಗ್ಲೇ ಅವಳ ತಾತ ಅವಳನ್ನ ಕಾಡಿನ ಮಧ್ಯ ಇರೋ ಈ ಮನೇಲಿ ಬಂದ್ಸಿಟ್ಟಿದ್ದ. ತಪಸ್ಯ ದೊಡ್ಡೋಳಾದ್ರೂ ಅವಳಿಗೆ ಹೊರಗಡೆ ಜಗತ್ತಿನ ಸಂಪರ್ಕನೇ ಇರಲಿಲ್ಲ. ಅವನಿಗೆ ನನ್ನ ಮೊಮ್ಮಗಳು ತಪಸ್ಯಾಗೆ ಹುಟ್ಟಿದಾಗಿಂದನೂ ವಿಶೇಷ ಶಕ್ತಿ ಇದೆ ಅಂತ ಗೊತ್ತಿತ್ತೋ ಏನೋ. ಒಂದಿನ ಕೈಗೆ ಯಾವುದೋ ಕ್ರೀಮ್ ಹಚ್ಚಿ ಅವಳ ಕೈ ಸುಟ್ಟೋಗೋ ತರ ಆಗಿ ಇಡೀ ದಿನ ತಪಸ್ಯ ಉರಿ ತಾಳಕ್ಕೋಗದೆ ಒದ್ದಾಡ್ತಿದ್ಲು. ಮತ್ತೊಂದಿನ ಯಾವುದೋ ಇಂಜೆಕ್ಷನ್ ಕೊಟ್ಟು ಅವಳಿಗೆ ಮೈಯೆಲ್ಲ ನವ್ಯ ಆಗೋಗಿತ್ತು. ಹಿಂಗೆ ದಿನ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಅವಳಿಗೆ ಚಿತ್ರ ಹಿಂಸೆ ಮಾಡ್ತಿದ್ದ. ಸ್ವಂತ ಮೊಮ್ಮಗಳು ಅನ್ನೋದನ್ನು ಮರೆತು ಅವಳನ್ನ ಪ್ರಾಣಿ ತರ ಟ್ರೀಟ್ ಮಾಡ್ತಿದ್ದ. ಅಲ್ಲಿ ಅವಳಿಗಿದ್ದಿದ್ ಒಂದೇ ಒಂದು ಫ್ರೆಂಡ್ ಅಂದ್ರೆ ಅದು ಒಂದು ಕಪ್ಪು ಬೆಕ್ಕು ಮಾತ್ರ. ಆ ಬೆಕ್ಕಿಗೆ ತಪಸ್ಯ ಪ್ರೀತಿಯಿಂದ ಮಿಂಚು ಅಂತ ಕರಿತಿದ್ಲು. ಮಿಂಚು ಬೇರೆ ಬೆಕ್ಕಳ ತರ ಇರ್ಲಿಲ್ಲ. ಮಿಂಚುಗೆ ಮೊದ್ಲಿಂದಾನು ಒಂದು ಅಮೋಘವಾದ ಶಕ್ತಿ ಇತ್ತು. ಅದಕ್ಕೆ ತಪಸ್ಯ ಮಾತಾಡ್ತಾ ಇದ್ದಿದ್ದೆಲ್ಲ ಪೂರ್ತಿಯಾಗಿ ಅರ್ಥ ಆಗ್ತಾ ಇತ್ತು. ಅದಕ್ಕೂ ದೊಡ್ಡ ಶಕ್ತಿ ತಪಸ್ಯಾಗಿತ್ತು. ಅದೇನಂದ್ರೆ ಮಿಂಚು ಮಾತು ಅವಳಿಗೆ ಅರ್ಥ ಆಗ್ತಿತ್ತು. ಹಾಗೆ ಮಿಂಚು ತಪಸ್ಯ ಜೊತೆ ಮಾತ್ರ ಮಾತಾಡ್ತಿತ್ತು. ಮಿಂಚು ಮತ್ತೆ ತಪಸ್ಯ 2 ದೇಹ 1 ಆತ್ಮ ಅನ್ನೋ ತರ ಇದ್ರು. ಮಿಂಚು ಕಳೆದ 10 ವರ್ಷದಿಂದನೂ ತಪಸ್ಯ ಜೊತೆಗಿತ್ತು. ತಪಸ್ಯ ಅಲ್ಲಿ ಬಂದಿಯಾಗಿದ್ರು ಹೊರಗಿನ ಪ್ರಪಂಚ ಅಂದ್ರೆ ಅವಳಿಗೆ ತುಂಬಾನೇ ಕುತೂಹಲ. ತಾನು ನೋಡದೆ ಇರೋ ಜಗತ್ತೊಂದು ಹೇಗಿರುತ್ತೆ ಅನ್ನೋದನ್ನ ಅವಳು ತಲೆಯಲ್ಲಿ ಕಲ್ಪಿಸ್ಕೊತಾ ಇದ್ಲು. ಆಗಾಗ ಮಿಂಚು ಹೊರಗಿನ ಪ್ರಪಂಚ ನೋಡ್ಕೊಂಬಂದು ಅಲ್ಲಿ ಏನಾಗ್ತಿದೆ ಅನ್ನೋ ಕಥೆನೆಲ್ಲ ತಪಸ್ಯಂಗೆ ಹೇಳ್ತಿತ್ತು. ಹಾಗಾಗಿ ತಪಸ್ಯ ಹೊರಗಡೆ ಜಗತ್ತಿನ ಬಗ್ಗೆ ಮಿಂಚು ಹೇಳೋದನ್ನ ಕೇಳಿ ತಿಳ್ಕೊತಿದ್ಲು. ಜೊತೆಗೆ ಅವಳ ತಾತ ಮನೆಯಲ್ಲಿ ಲೈಬ್ರರಿ ಒಂದನ್ನೇ ಇಟ್ಕೊಂಡಿದ್ದ. ತಪಸ್ಯ ಅಲ್ಲಿದ್ದ ಬುಕ್ಸ್ ನ ಓದಿ ಹೊರಗಿನ ಪ್ರಪಂಚದ ಬಗ್ಗೆ ತಿಳ್ಕೊತಾ ಇದ್ಲು. ಕಲಿಯೋದ್ರಲ್ಲಿ ತಪಸ್ಯ ತುಂಬಾ ಜಾಣೆ ಆಗಿದ್ರಿಂದ ಓದಿನೇ ಮೆಡಿಕಲ್ ನಾಲೆಜ್ ಕೂಡ ಬೆಳೆಸ್ಕೊಂಡಿದ್ಲು. ಮಿಂಚು ಮಾತುಗಳನ್ನ ಕೇಳಿ ತಪಸ್ಯಾಗೆ ತಾನು ಆಚೆ ಹೋಗ್ಬೇಕು, ತುಂಬಾ ಜನನ ಫ್ರೆಂಡ್ಸ್ ಮಾಡ್ಕೋಬೇಕು, ಹೊರಗಡೆ ಸುತ್ತಾಡ್ಬೇಕು ಅಂತೆಲ್ಲ ಆಸೆ ಆಗ್ತಿತ್ತು. ಸೊ ಆಗಾಗ ತಾತನ ಹತ್ರ ಆಚೆ ಹೋಗ್ಲಾ ಅಂತ ಕೇಳ್ತಿದ್ಲು. ಆದ್ರೆ ಅವಳ ತಾತ ಆಚೆ ಹೋಗೋಕೆ ಪರ್ಮಿಷನ್ನೇ ಕೊಡ್ತಿರ್ಲಿಲ್ಲ. ಬದ್ಲಿಗೆ ಅವಳು ಹಾಗೆ ಕೇಳಿದಾಗ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ದಾಗೆಲ್ಲ ಅವಳ ತಾತ ಶಿಕ್ಷೆ ಕೊಟ್ಟು ಬೋನ್ನಲ್ಲಿ ಕೂಡ್ ಹಾಕ್ತಿದ್ದ. ಒಂದಿನ ತಪಸ್ಯಾಗೆ ಆಚೆ ಹೋಗ್ಲೇಬೇಕು ಅಂತ ತುಂಬಾ ಅನಿಸ್ತಿತ್ತು. ಪ್ಲೀಸ್ ತಾತ, ಒಂದೇ ಒಂದ್ಸಲ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಮರೇಂದ್ರನ ಹತ್ರ ಬೇಡ್ಕೊಂಡ್ಲು. ಆಗ ಅಮರೇಂದ್ರ ಅವಳನ್ನ ಎಳ್ಕೊಂಡು ಹೋಗಿ ಒಂದು ಬೋನ್ನಲ್ಲಿ ಕೂಡ್ ಹಾಕ್ದ. 3 ದಿನ ಆದ್ರೂ ಊಟ ತಿಂಡಿ ಕೊಡದೆ ಶಿಕ್ಷೆ ಕೊಟ್ಟ. ಪ್ರತಿ ಸಾರಿನೂ ತನ್ನ ಎಕ್ಸ್ಪೆರಿಮೆಂಟ್ಸ್ಗೆ ತಪಸ್ಯನ ಲ್ಯಾಬ್ಗೆ ಕರ್ಕೊಂಡು ಹೋದಾಗೆಲ್ಲ ತಾತ ಯಾವ ಇಂಜೆಕ್ಷನ್ ಕೊಡ್ತಾರೆ, ಏನ್ ಬಳಸ್ತಾರೆ ಅಂತೆಲ್ಲ ಗಮನ ಇಟ್ಟು ನೋಡ್ಕೋತಿದ್ಲು. ಅವಳಿಗೆ ತನ್ನ ತಾತ ತನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ಏನ್ ಕಂಡು ಹಿಡಿಯೋಕ್ ನೋಡ್ತಾ ಇದಾರೆ ಅನ್ನೋದು ಮಾತ್ರ ಅರ್ಥನೇ ಆಗ್ತಿರ್ಲಿಲ್ಲ. ಒಂದಿನ ಅಮರೇಂದ್ರ ತಪಸ್ಯನ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಅವಳಿಗೆ ಯಾವ್ದೋ ಇಂಜೆಕ್ಷನ್ ಕೊಟ್ಟು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಅವಳನ್ನ ತಂದು ಬೋನಲ್ಲಿ ಕೂಡ್ ಹಾಕೋಕ್ ನೋಡ್ದ. ದೊಡ್ಡೋಳಾಗಿ ತಪಸ್ಯ ಅದನ್ನ ಆಪೋಸ್ ಮಾಡಕ್ಕೆ ನೋಡಿದ್ಲು. ತಾತನ ತಳ್ಳಿ ತಪ್ಪಿಸ್ಕೊಳಕ್ ನೋಡಿದ್ಲು. ಆದ್ರೆ ತಾತ ಸಿಟ್ಟಿನಿಂದ ಅವಳಿಗೆ ಹೊಡೆದು, ನಿನ್ನ ಬದುಕೋಕ್ ಬಿಟ್ಟಿದ್ಕೆ ನನ್ನೇ ನುಂಗಕ್ ನೋಡ್ತಿದ್ಯಲ್ಲ, ನಿನ್ನಿಂದ ನಂಗೇನು ಪ್ರಯೋಜನ ಆಗಿಲ್ಲ, ನೀನಿನ್ನೂ ಈ ಭೂಮಿ ಮೇಲಿರೋ ಅವಶ್ಯಕತೆ ನನ್ಗೇನಿಲ್ಲ ಅಂದು ಅವಳನ್ನ ಕೂಡ್ ಹಾಕಿ ಅವಳನ್ನ ಮುಗಿಸ್ಬೇಕು ಅನ್ನೋ ನಿರ್ಧಾರ ಮಾಡಿ ಹೊರಟ. ನನ್ನಿಂದ ಈ ರಾಕ್ಷಸನ ಸಹಿಸ್ಕೊಳಕ್ ಆಗದೇ ಇಲ್ಲ. ಎಕ್ಸ್ಪೆರಿಮೆಂಟ್ಸ್ಗೆ ತನ್ನ ಸ್ವಂತ ಮೊಮ್ಮಗಳನ್ನೇ ಬಳಸ್ಕೊಳ್ಳೋದಲ್ದೆ ಈ ರಾಕ್ಷಸ ಇನ್ಮೇಲೆ ನನ್ನ ಬದುಕೋಗೂ ಬಿಡಲ್ಲ. ಇಲ್ಲ, ನಾನು ಏನಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡ್ಲೇಬೇಕು. ಆದ್ರೆ ತಾತ ನನ್ನ ಹೋಗಕ್ ಬಿಡಲ್ಲ ಅಂತ ಮಿಂಚು ಹತ್ರ ತಪಸ್ಯ ಹೇಳಿದ್ಲು. ಅದ್ ಸರಿ, ಆದ್ರೆ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಇಬ್ರು ತುಂಬಾ ಯೋಚನೆ ಮಾಡಿದ್ರು. ತಾತನ್ ಬುಕ್ಸ್ ನಲ್ಲೇ ಓದಿದ ಮೆಥಡ್ಸ್ ನ ತಪ್ಪಿಸ್ಕೊಳಕ್ ಯೂಸ್ ಮಾಡೋಣ ಅಂತ ತಪಸ್ಯ ಮಿಂಚು ಹೇಳಿದ್ಲು. ಹಾಗೆ ತಪಸ್ಯಗೆ ಒಂದ್ ಐಡಿಯಾನು ಹೊಳಿತು. ಅವಳು ಗುಟ್ಟ
ಜೋರಾಗಿ ಮಿಂಚುಗೆ ಏನೋ ಹೇಳಿದ್ಲು. ಮಿಂಚು ಉಪಾಯವಾಗಿ ತಾತ ತನ್ನ ಎಕ್ಸ್ಪೆರಿಮೆಂಟ್ಸ್ಗೆ ಬಳಸ್ತಾ ಇದ್ದ ಸ್ಟವ್ ಪಕ್ಕ ಇದ್ದ ಗ್ಯಾಸ್ ಸಿಲಿಂಡರ್ ಹತ್ರ ಹೋಗಿ ಹಲ್ಲಲ್ಲಿ ಅದ್ರ ಮುಚ್ಚಳನ ಕೀಳ್ತು. ನಿಧಾನವಾಗಿ ಬೋನ್ ಕೀ ತಂದು ತಪಸ್ಯ ಕೊಡ್ತು. ಆ ಕೀನ ಯೂಸ್ ಮಾಡ್ಕೊಂಡು ತಪಸ್ಯ ಬೋನಿಂದ ಆಚೆ ಬಂದ್ಲು. ಇನ್ನೇನು ಬೆಂಕಿ ಪೊಟ್ನ ತಗೊಂಡು ಆಚೆ ಹೋಗ್ಬೇಕು, ತಪಸ್ಯನ ಕರ್ಕೊಂಡು ಹೋಗೋಕೆ ತಾತ ಬಂದು. ತಪಸ್ಯ ಹೊರಗಿರೋದ್ ನೋಡಿ ಅವಳನ್ನ ಎಳೆಯೋಕ್ ಹೊರಟ ತಾತನ್ನ ಅವಳು ಬಗ್ಸಿ ಅವಳ ಹಿಂದೆ ಇದ್ದಿದ್ ಬೆಂಕಿ ಪೊಟ್ನನ ತಗೊಂಡ್ಲು. ತಾತ ಏಳೋ ಮುಂಚೆನೆ ಅವನ ಲ್ಯಾಬ್ ಎಕ್ವಿಪ್ಮೆಂಟ್ಸ್ ಮೇಲೆ ತಳ್ಳಿ ಅವನು ಸುಧಾರಿಸ್ಕೊಳ್ಳೋ ಮುಂಚೆನೆ ತಾನು ಆಚೆ ಬಂದ್ಬಿಟ್ಲು. ಅಲ್ಲೇನಾಗ್ತಿದೆ ಅಂತ ಅಮರೇಂದ್ರನ್ ಗೊತ್ತಾಗೋಷ್ಟ್ರಲ್ಲಿ ಬೆಂಕಿ ಇಡೀ ಮನೆಗೆ ಹರಡಿತ್ತು. ಮಿಂಚು ರೂಮಿನ ಆಚೆ ತಪಸ್ಯಾಗಾಗಿ ಕಾಯ್ತಾ ಇತ್ತು. ತಪಸ್ಯಾನ 10 ವರ್ಷದಿಂದ ಕೂಡಿಟ್ಟ ಜೈಲು ಉರಿದು ಬೂದಿ ಆಗ್ತಿತ್ತು. ಅದನ್ನ ನೋಡಿ ತಪಸ್ಯಾಗೆ ಒಂಥರ ಖುಷಿ ಆಯ್ತು. ಅರೆ, ಇದೇನಿದು, ಮನೆ ಪೂರ್ತಿ ಸುಟ್ಟು ಹೋಗ್ತಿದೆ, ಇನ್ನೂ ನಾವ್ ಇಲ್ಲೇ ಇದ್ರೆ ಇದ್ರ ಜೊತೆನೆ ನಾವು ಸುಟ್ಟು ಬೂದಿ ಆಗೋಗ್ತೀವಿ, ನಾವೀಗ ಎಲ್ಲಿಗೆ ಹೋಗೋಣ ಅಂತ ಮಿಂಚು ಗಾಬ್ರಿಲಿ ಪ್ರಶ್ನೆ ಮಾಡ್ತು. ಆಗ ತಪಸ್ಯ, ಎಲ್ಲಾದ್ರೂ ಸರಿ, ಇಲ್ಲಿಂದ ದೂರ ಹೊರಟೋಗೋಣ ನಡಿ ಅಂತ ಹೇಳ್ತಾ ಮಿಂಚು ಜೊತೆ ಜೋರಾಗಿ ಓಡೋಕ್ ಸ್ಟಾರ್ಟ್ ಮಾಡಿದ್ಲು. ಮನೆಯಿಂದ ಸ್ವಲ್ಪ ದೂರ ಹೋಗಿ ಒಂದ್ಸತಿ ಮನೆನ ಹಿಂದಿರುಗಿ ನೋಡಿದ್ಲು. ಬೆಂಕಿ ಜ್ವಾಲೆ ಮಧ್ಯದಲ್ಲಿ ಮನೆಯಿಂದ ಆಚೆ ಬಂದ ಅವಳ ತಾತ ಅಮರೇಂದ್ರ ಬೆಂಕಿಗೆ ಆಹುತಿ ಆಗ್ತಿರೋದು ಅವಳಿಗೆ ಕಾಣಿಸ್ತು. ತಪಸ್ಯಾಗೆ ಒಂದು ಕ್ಷಣ ನೋವಾದ್ರು, ಇವತ್ತು ಅವಳು ಹಾಗೆ ಮಾಡ್ಲಿಲ್ಲ ಅಂದ್ರೆ ತಾತನ ಜಾಗದಲ್ಲಿ ಇವತ್ತು ಅವಳಿರ್ತಿದ್ಲು ಅನ್ನೋದು ಅರಿವಾಗಿ ಅಲ್ಲಿಂದ ಹೊರಟ್ಲು. ತಪಸ್ಯ ತಪ್ಪಿಸ್ಕೊಂಡು ಹೋಗ್ತಿರೋದ್ನ ನೋಡಿ, ನಿಂತ್ಕೋ, ಎಲ್ಲಿ ಹೋಗ್ತಿದ್ಯಾ, ನೀನ್ ತಪ್ಪಿಸ್ಕೊಂಡು ಓಡ್ ಹೋಗೋಕೆ ನಾನ್ ಬಿಡಲ್ಲ, ನೀನ್ ಎಲ್ಲೇ ಹೋದ್ರೂ ನಾನ್ ನಿನ್ ಹಿಂದೆ ಬರ್ತೀನಿ ಅಂತ ಜೋರಾಗಿ ಕಿರಿಸ್ದ. ಆಗ ತಪಸ್ಯ, ನೀವು ಸಾಯ್ತಾ ಇದ್ದೀರಾ ತಾತ, ನಾನಿನ್ನೂ ಜೀವಂತವಾಗೇ ಇದ್ದೀನಿ, ನಾನಿಲ್ಲಿಂದ ತಪ್ಪಿಸ್ಕೋತೀನಿ ಅಂತ ಆ ಮುದುಕನ್ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಅಲ್ಲಿಂದ ಮತ್ತೆ ನಡೆಯೋಕೆ ಶುರು ಮಾಡಿದ್ಲು. ಮಿಂಚುಗೆ ಟೆನ್ಷನ್ ಆಗ್ತಾ ಇತ್ತು. ಆಗ ಮಿಂಚು, ಮುಂದೇನು ತಪಸ್ಯ, ನಾವಿಲ್ಲಿಂದ ಎಲ್ಲಿಗೆ ಹೋಗೋದು ಅಂತ ಕೇಳ್ತು. ಲೈಸೆನ್ಸ್ ತಗೊಂಡು ಡಾಕ್ಟರ್ ಆಗೋದೆ ಅಂತ ತಪಸ್ಯ ನಕ್ಲು. ಆಗ ಮಿಂಚು, ನಿಂಗೆ ಮೆಡಿಸಿನ್ ಬಗ್ಗೆ ಇಷ್ಟೆಲ್ಲಾ ನಾಲೆಜ್ ಇದೆ ಅಂತ ಗೊತ್ತಿದ್ದಿದ್ರೆ ನಿಮ್ ತಾತ ನಿನ್ನ ಖಂಡಿತ ಬದುಕಕ್ ಬಿಡ್ತಿರ್ಲಿಲ್ಲ, ಮತ್ತೆ ಅವರು ಕೂಡ ನೆಮ್ಮದಿಯಿಂದ ಬದುಕ್ತಾ ಇರ್ಲಿಲ್ಲ, ಅವರೇ ದೊಡ್ಡ ಸೈಂಟಿಸ್ಟು ಡಾಕ್ಟ್ರು ಅನ್ಕೊಂಡಿದ್ರು ಅಂತ ಹೇಳ್ತು. ತಪಸ್ಯ ಮಿಂಚುನ ಕರ್ಕೊಂಡು ಆ ಮನೆಯಿಂದೇನೋ ಹೊರಗ್ ಬಂದ್ಲು. ಆದ್ರೆ ಅವಳಿಗೆ ಎಲ್ಲಿ ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸುತ್ತಲೂ ನೋಡಿದ್ಲು, ಎಲ್ ನೋಡಿದ್ರು ದಟ್ಟವಾದ ಕಾಡು. ಅವಳಿಗೆ ಭಯ ಆಗೋಕ್ ಶುರುವಾಯ್ತು. ಆಗ ಮಿಂಚುನೆ ತಪಸ್ಯಾಗೆ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಿತ್ತು. ಇಬ್ರು ಕಾಡು ಮೇಡು ಅಲ್ದು ಸುಸ್ತಾದ್ರು. ಒಂದಿಡೀ ದಿನ ಕಾಡಲ್ಲಿ ಅಲ್ದ ಮೇಲೆ ಹೇಗೋ ಒಂದ್ ರಸ್ತೆ ಸಿಕ್ತು. ಅವ್ರ ಪುಣ್ಯಕ್ಕೆ ಅದು ಸಿಟಿಗೆ ಹೋಗೋ ರಸ್ತೆ ಆಗಿತ್ತು. ಅಲ್ಲಿ ಸುಮಾರು ಹೊತ್ತು ಕಾದ್ಮೇಲೆ ದೂರದಿಂದ ಒಂದ್ ಕಾರ್ ಬರ್ತಾ ಇರೋದು ಕಾಣಿಸ್ತು. ಆದ್ರೆ ಆ ಕಾರ್ ನೋಡಿ ಅಪರಿಚಿತರು ಮತ್ತೇನಾದ್ರೂ ತೊಂದರೆ ಮಾಡ್ಬಿಡ್ತಾರೇನೋ ಅಂತ ತಪಸ್ಯಾಗೆ ಭಯ ಆಯ್ತು. ತಕ್ಷಣ ನಾನು ಅಲ್ಲಿಂದ ತಪ್ಪಿಸ್ಕೊಂಡ್ಲೇಬೇಕು ಅಂತ ನಿರ್ಧಾರ ಮಾಡಿ ಆ ಕಾರ್ಗೆ ಕೈ ಮಾಡಿದ್ಲು. ಆ ಕಾರ್ನಲ್ಲಿ ಒಂದು ಗಂಡ ಹೆಂಡತಿ ಇದ್ರು. ಅವರು ಅಲ್ಲಿಂದ ಬೆಂಗಳೂರು ಕಡೆ ಹೊರಟಿದ್ರು. ತಪಸ್ಯ ನೋಡೋಕೆ ಬಹಳ ಸುಂದರಿಯಾಗಿದ್ಲು. ಆದ್ರೆ ಹಳೆ ಹರಿದ ಬಟ್ಟೆ ಹಾಕಿರೋದ್ರಿಂದ ದೂರದಿಂದ ನೋಡೋರ್ಗೆ ಭಿಕ್ಷುಕಿ ತರ ಕಾಣ್ತಿದ್ಲು. ಆ ಕಾರ್ನಲ್ಲಿದ್ದವರು ತಮ್ಮ ಕಾರ್ ನಿಲ್ಲಿಸಿ ಅವಳನ್ನ ವಿಚಿತ್ರವಾಗಿ ನೋಡಿದ್ರು. ಅವಳ ಹರಿದ ಬಟ್ಟೆ ನೋಡಿ ಭಿಕ್ಷುಕಿ ಅನ್ಕೊಂಡು ದುಡ್ಡು ಕೊಡೋಕ್ ಬಂದ್ರು. ಆದ್ರೆ ತಪಸ್ಯ, ನಂಗ್ ದುಡ್ಡು ಬೇಡ, ನನ್ನ ನಿಮ್ ಜೊತೆ ಕರ್ಕೊಂಡು ಹೋಗಿ ಅಂತ ಬೇಡ್ಕೊಂಡ್ರು. ಅವಳ ಮುದ್ದಾದ ಮುಖ ಆ ದಂಪತಿಗಳನ್ನ ಸೆಳೀತು. ಅವರು ತಮ್ಮ ಜೊತೆ ತಪಸ್ಯನ ಕರ್ಕೊಂಡು ಹೋದ್ರು. ಹನುಮಂತನ ಹಿಂದೆ ಬಾಲ ಅನ್ನೋ ಹಾಗೆ ತಪಸ್ಯನ ಹಿಂದೆ ಮಿಂಚು ಕೂಡ ಕಾರ್ ಹತ್ಕೊಂತು. ಕಾರಲ್ಲಿ ಇದ್ದಿದ್ ಗಂಡ ಹೆಂಡತಿಗೆ ಮಕ್ಕಳಿರ್ಲಿಲ್ಲ. ದೇವ್ರೇ ನಮಗೆ ಇವಳನ್ನ ಕೊಟ್ಟಿದ್ದಾರೆ ಅಂತ ಅನ್ಕೊಂಡು ಅವರು ಖುಷಿ ಪಟ್ರು. ನಾವ್ ಇವಳನ್ನ ಮಗಳ ತರ ನೋಡ್ಕೋಬೇಕು, ಈ ಮಗುಗೆ ತಂದೆ ತಾಯಿ ಪ್ರೀತಿನ ನಾವ್ ಕೊಡ್ಬೇಕು ಅಂತ ಅವರು ಅನ್ಕೊಂಡ್ರು. ಕಾರಲ್ಲಿದ್ದಿದ್ ಹೆಂಗಸು ತಪಸ್ಯನ ನೋಡ್ತಾ, ಏನ್ ಪುಟ್ಟ ನಿನ್ ಹೆಸರು, ಎಷ್ಟು ವರ್ಷ ನಿಂಗೆ ಅಂತ ಕೇಳಿದ್ಲು. ಅದಕ್ಕೆ ತಪಸ್ಯ, ನನ್ನ ಹೆಸರು ತಪಸ್ಯ, ನಂಗೆ 15 ವರ್ಷ ಅಂತ ಹೇಳಿದ್ಲು. ಅವ್ರಿಗೆ ತಪಸ್ಯನ ನೋಡಿ ಪಾಪ ಅನ್ನಿಸ್ತು. ತಂದೆ ತಾಯಿ ಪ್ರೀತಿನೇ ನೋಡದೆ ಇರೋ ತಪಸ್ಯಾಗೆ ತಂದೆ ತಾಯಿ ಪ್ರೀತಿ ಸಿಕ್ಮೇಲೆ ಅವಳು ತುಂಬಾನೇ ಚಿತ್ತರಿಸ್ಕೊಂಡ್ರು. ತಪಸ್ಯ ಕಾಡಿನ ಒಂಟಿ ಮನೇಲಿ ಬಂದಿ ಆಗಿದ್ದಕ್ಕೆ ಅವಳಿಗೆ ಹೊರ ಜಗತ್ತನ್ನ ನೋಡಿ ಗೊತ್ತಿರಲಿಲ್ಲ. ಆದ್ರೆ ಮಿಂಚು ಹೇಳೋ ಕತೆಗಳನ್ನ ಕೇಳಿ ಹೊರ ಪ್ರಪಂಚದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ಲು. ಇಲ್ಲಿಗೆ ಬಂದ್ಮೇಲೆ ಹೊರ ಪ್ರಪಂಚದ ಬಗ್ಗೆ ಜಾಸ್ತಿನೇ ತಿಳ್ಕೊಳ್ಳೋಕೆ ಶುರು ಮಾಡಿದ್ಲು.
ತಪಸ್ಯ ಸ್ಕೂಲ್ಗೆ ಹೋಗದೆ ಇದ್ರು ಮನೇಲೆ ಬುಕ್ಸ್ನೆಲ್ಲ ಓದಿ ಮಿಂಚು ಹತ್ರ ಕೇಳಿ ತಿಳ್ಕೊಂಡು ತುಂಬಾನೇ ನಾಲೆಜ್ ಬೆಳೆಸ್ಕೊಂಡಿದ್ಲು. ಅದು ಅಲ್ಲದೆ ತನ್ನ ತಾತ ಮಾಡ್ತಿದ್ದ ಎಕ್ಸ್ಪೆರಿಮೆಂಟ್ಸ್ನ ಬಹಳ ಗಮನ ಇಟ್ಟು ನೋಡ್ತಿದ್ಲು. ಹಾಗಾಗಿ ಅವಳಿಗೆ ಮೆಡಿಕಲ್ ಫೀಲ್ಡ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಹಾಗೆ ಮೆಡಿಸಿನ್ ಬಗ್ಗೆ ಒಳ್ಳೆ ನಾಲೆಜ್ ಕೂಡ ಇತ್ತು. ಸೊ ಅವಳಿಗೆ 15 ವರ್ಷದವಳಾಗಿನೇ MBBS ಸೇರೋಕೆ ಸಾಧ್ಯವಾಯಿತು. ನಂತರ ಅದನ್ನ ಪಾಸ್ ಮಾಡೋದು ಕೂಡ ದೊಡ್ಡ ಕಷ್ಟ ಅಂತೇನು ಅನ್ಸ್ಲಿಲ್ಲ. 5 ವರ್ಷದ ನಂತರ ತಪಸ್ಯ ಅಫಿಷಿಯಲಿ MBBS ಪಾಸ್ ಆಗಿ ಡಾಕ್ಟರ್ ಆದ್ಲು. ತಪಸ್ಯ ಡಾಕ್ಟರ್ ಆದ್ಮೇಲೆ ಕೋರಮಂಗಲದಲ್ಲಿರೋ ಪ್ರೇರಣಾ ಹಾಸ್ಪಿಟಲ್ ಹೌಸ್ ಸರ್ಜನ್ ಆಗಿ ವರ್ಕ್ ಮಾಡ್ತಿದ್ಲು. ಮಿಂಚು ಕೂಡ ತಪಸ್ಯ ಜೊತೆಗೆ ಯಾವಾಗ್ಲೂ ಹಾಸ್ಪಿಟಲ್ ಇಂದ ಮನೆಗೆ, ಮನೆಯಿಂದ ಹಾಸ್ಪಿಟಲ್ಗೆ ಓಡಾಡ್ತಿತ್ತು. ಒಂದಿನ ತಪಸ್ಯ ಹಾಸ್ಪಿಟಲ್ ಅಲ್ಲಿ ತನ್ನ ಕ್ಯಾಬಿನ್ ನಲ್ಲಿ ಇರುವಾಗ ಅಲ್ಲಿ ದೊಡ್ಡ ಸ್ಫೋಟ ಆಯ್ತು. ಏನಾಯ್ತು, ಏನ್ ಹೋಯ್ತು ಅಂತ ಗೊತ್ತಾಗೋ ಅಷ್ಟ್ರಲ್ಲೇ ಅಲ್ಲಿರೋ ಎಲ್ರಿಗೂ ಎಚ್ಚರ ತಪ್ತು. ತಪಸ್ಯ ಕ್ಯಾಬಿನ್ ತುಂಬಾ ಹೊಗೆ ತುಂಬಿಕೊಂಡಿತ್ತು. ತಪಸ್ಯ ಅಲ್ಲೇ ಕುಸ್ತು ಕೆಳಗ್ ಬಿದ್ಲು. ತುಂಬಾ ಹೊತ್ತಾದ್ಮೇಲೆ ತಪಸ್ಯಗೆ ಎಚ್ಚರ ಆಯ್ತು. ಕಣ್ಬಿಟ್ಟು ನೋಡಿದ್ರೆ ತಾನು ಹಾಸ್ಪಿಟಲ್ ನಲ್ಲಿ ಇಲ್ಲ ಅನ್ನೋದು ಗೊತ್ತಾಯ್ತು. ತಾನು ಎಲ್ಲಿದ್ದೀನಿ, ಏನಾಗ್ತಿದೆ ಅಂತ ಅವಳಿಗೆ ಗೊತ್ತೇ ಆಗ್ಲಿಲ್ಲ. ಮಲಗ್ದಲ್ಲಿಂದ ಏಳೋಕ್ ಟ್ರೈ ಮಾಡಿದ್ಲು. ಆಗ ಅವಳಿಗೆ ತಾನು ಮುಂಚೆ ಹಾಕೊಂಡಿರೋ ಡಾಕ್ಟರ್ ಕೋಟ್ ಹಾಕೊಂಡಿಲ್ಲ, ಮೈ ಪೂರ್ತಿ ಮುಚ್ಚೋ ಉದ್ದವಾದ ಲಂಗ ಹಾಕೊಂಡಿದ್ದೀನಿ ಅನ್ನೋದು ಗೊತ್ತಾಯ್ತು. ಜೊತೆಗೆ ಅವಳಿಗೆ ಉದ್ದವಾದ ಜಡೆ ಇತ್ತು. ರಾಜ್ಕುಮಾರಿ ತರ ಕೈಯಲ್ಲೊಂದು ಮುದ್ರೆ ಇತ್ತು. ಇದು ತನ್ನ ದೇಹ ಅಲ್ಲ ಅಂತ ಅವಳಿಗೆ ಅನಿಸ್ತಾ ಇತ್ತು. ಅಲ್ಲದೆ ತಾನಿವಾಗ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಯಾವುದೋ ಒಂದು ಬಂಡೆ ಕಲ್ ಮೇಲೆ ಬಿದ್ದಿದ್ದೀನಿ ಅನ್ನೋದು ಕೂಡ ಅವಳಿಗೆ ಗೊತ್ತಾಯ್ತು. ಎದ್ದೇಳಕ್ಕೆ ಅಂತ ಟ್ರೈ ಮಾಡಿದ್ಲು. ಆದ್ರೆ ಅವಳ ಕೈ ಕಾಲೆಲ್ಲ ತರ್ಚಿ ಮೂಳೆಗಳೆಲ್ಲ ಅಲ್ಲಲ್ಲಿ ಮುರಿದೋಗಿದ್ವು. ಅವಳಿಗೆ ತಡಿಲಾರ್ದಷ್ಟು ನೋವಾಗ್ತಿತ್ತು. ತಪಸ್ಯ ಸುತ್ತಲೂ ನೋಡಿದ್ಲು. ಅದೊಂದು ದೊಡ್ಡ ಕಾಡು, ಸುತ್ತಲೂ ಕತ್ಲೆ, ಜೋರಾಗಿ ಮಳೆ ಸುರಿತಾ ಇದೆ ಅನ್ನೋದು ಅವಳಿಗೆ ಅರಿವಾಯ್ತು. ಆದ್ರೂ ಅವಳು ಎದ್ದೇಳಕ್ ಟ್ರೈ ಮಾಡಿದ್ಲು. ಆದ್ರೆ ಮೈ ತುಂಬಾ ಗಾಯ ಆಗಿ ಜೋರಾದ ಮಳೆಗೆ ಮೈ ಐಸ್ ತರ ಕೋಲ್ಡ್ ಆಗಿತ್ತು. ಮಳೆಯಿಂದ ಅವಳ ಬಟ್ಟೆ ಪೂರ್ತಿ ಒದ್ದೆ ಆಗಿತ್ತು. ನಾನಿಲ್ಲೇ ಹೀಗೆ ಇದ್ರೆ ಖಂಡಿತ ಸತ್ತೋಗ್ತೀನಿ ಅಂತ ತಪಸ್ಯಾಗ ಅನ್ನಿಸ್ತು. ಸುತ್ತಲೂ ನೋಡಿದ್ಲು. ದೂರದಲ್ಲೊಂದು ಗುಹೆ ತರ ಅವಳಿಗೆ ಕಾಣಿಸ್ತು. ಏನಾದ್ರೂ ಆಗ್ಲಿ ಅಂತ ಒಂದೇ ಸಮನೆ ಕಾಲೆಳಿತಾ ತೆವಳ್ಕೊಂಡು ಹೋಗೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಅವಳು ಮಿಂಚುನ ನೋಡಿದ್ಲು. ಅವಳಿಗೆ ಒಂಥರ ಖುಷಿ ಆದ್ರೂ ಶಾಕ್ ಕೂಡ ಆಯ್ತು. ಯಾಕಂದ್ರೆ ಮಿಂಚುಗೆ ಈಗ ಬೆಕ್ಕಿನ ದೇಹ ಇರಲಿಲ್ಲ. ಮಿಂಚು ಆತ್ಮ ಮಾತ್ರ ಕಪ್ಪು ಹೊಗೆ ರೂಪದಲ್ಲಿ ಅವಳ ಸುತ್ತಮುತ್ತಾನೆ ಸುತ್ತಾ ಇತ್ತು. ಒಂದೊಂದ್ಸರಿ ಬೆಕ್ಕಿನ ರೂಪದಲ್ಲಿದ್ರೆ ಮತ್ತೊಂದ್ಸರಿ ಕಪ್ಪು ಹೊಗೆ ಆಗಿ ತಪಸ್ಯನ ಬೆನ್ನ ಹಿಂದೆ ಬಚ್ಚಿಟ್ಕೋತಿತ್ತು. ಅವಳು ಅದ್ರ ಜೊತೆ ಮಾತಾಡಿ ಅದಕ್ಕೇನೂ ಆಗಿಲ್ಲ, ಆದ್ರೆ ದೇಹ ಮಾತ್ರ ಇಲ್ಲ ಅಷ್ಟೇ ಅನ್ನೋದನ್ನ ತಿಳ್ಕೊಂಡ್ಳು. ಮಿಂಚುಗೂ ಅಷ್ಟೇ, ತಾನೆಲ್ಲಿದ್ದೀನಿ, ಹಾಸ್ಪಿಟಲ್ನಿಂದ ಇಲ್ಲಿಗೆ ಹೇಗೆ ಬಂದೆ, ತನ್ನ ದೇಹ ಎಲ್ಲಿ ಅನ್ನೋದು ಕನ್ಫ್ಯೂಷನ್ ಆಗ್ತಿತ್ತು. ಮಿಂಚು ಗಾಬರಿಯಿಂದ ನೋವಲ್ಲಿದ್ದ ತಪಸ್ಯಾಗೆ, ತಪಸ್ಯ ಏನಾಯ್ತು ನಿಂಗೆ ಅಂತ ಕೇಳಿತು. ಮಿಂಚು ಮಾತು ಕೇಳಿಸ್ಕೊಂಡ್ರು ಕೂಡ ತಪಸ್ಯಂಗೆ ಏನೂ ಆನ್ಸರ್ ಮಾಡಕ್ ಆಗ್ತಿರ್ಲಿಲ್ಲ. ಮೊದಲು ಅವಳು ತನ್ನಂತಾನು ಮಳೆಯಿಂದ ಕಾಪಾಡ್ಕೋಬೇಕಿತ್ತು. ಚಳಿಗೆ ಅವಳ ಕಾಲ್ಗಳು ಮರ್ಗಟಿದ್ವು. ಒಂದ್ ಹೆಜ್ಜೆನೂ ಎತ್ತಿಡಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಅವಳು ತೆವಳ್ಕೊಂಡು ಹೋಗ್ತಾ ಇದ್ಲು. ಸ್ವತಃ ನಾನೇ ಡಾಕ್ಟರ್ ಆಗಿದ್ರು ನನ್ನ ಸ್ಥಿತಿನ ನಾನೇ ಸರಿ ಮಾಡ್ಕೊಳಕ್ಕೆ ಯಾವುದೇ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇಲ್ವಲ್ಲ ಅಂತ ತಪಸ್ಯಾಗೆ ಬೇಜಾರಾಯ್ತು. ಮಿಂಚುಗೆ ತನ್ನ ದೇಹ ಇಲ್ಲ ಅಂತ ಗೊತ್ತಾದ್ರೂ ಮೊದ್ಲಿನ ತರ ನಡಿಬೇಕು ಅಂತಿಲ್ಲ, ಹಾರ್ಕೊಂಡು ಹೋಗ್ಬೋದು ಅಂತ ತುಂಬಾ ಎಕ್ಸೈಟ್ ಆಗ್ತಾ ಇತ್ತು. ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಮಿಂಚು ತಪಸ್ಯನ ಹುರಿದುಂಬಿಸ್ತಾ ಗುಹೆ ಕಡೆ ಹೋಗೋಕೆ ಸಹಾಯ ಮಾಡ್ತಾ ಇತ್ತು. ಕಣ್ಣೆದುರುಗನೆ ಗುಹೆ ಕಾಣಿಸ್ತಾ ಇದ್ರು ಕೂಡ ಅವಳು ಬಿದ್ದ ಜಾಗದಿಂದ ಗುಹೆಗೆ ಹೋಗೋಕೆ ತಪಸ್ಯಾಗೆ ತುಂಬಾ ಕಷ್ಟ ನಿಧಾನಕ್ಕೆ ತೆರಳ್ತಾ ಬಂದ್ರು. ಗುಹೆ ಒಳಗಡೆ ಹೋದ ತಕ್ಷಣ ತಪಸ್ಯ ಸ್ವಲ್ಪ ನಿರಾಳವಾಗಿ ಮಳೆಯಿಂದ ಬಚಾವಾಗೋಕೆ ಒಂದ್ ನೆಲೆ ಸಿಕ್ಕಂಗಾಯ್ತು ಅನ್ಕೊಂಡ್ರು. ಅಷ್ಟ್ರಲ್ಲಿ ಗುಹೆ ಒಳಗಿಂದ ಒಂದು ಭಯಾನಕವಾದ ಸದ್ದು ಕೇಳಿಸ್ತು. ಅರುಂಧತಿ ಅಂತೂ ಆ ಕರಾಳುವ ಧ್ವನಿ. ಆ ಧ್ವನಿ ಕೇಳಿ ಮಿಂಚು 4 ಹೆಜ್ಜೆ ಮುಂದಿಟ್ಟು ತಕ್ಷಣ ಭಯದಿಂದ ಓಡ್ ಬಂದು ತಪಸ್ಯ ಹಿಂದ್ಗಡೆ ಬಚ್ಚಿಟ್ಕೊಡ್ತು. ತಪಸ್ಯ ಕಷ್ಟಪಟ್ಟು
ತನ್ನಂತಾನು ಹೇಗೋ ಸಂಭಾಳಿಸ್ಕೊಂಡು ತೆವಳ್ಕೋತಾ ಇನ್ನೊಂದ್ಸಲ ಗುಹೆ ಒಳಗಡೆ ಬಂದ್ಲು. ಅವಳಿಗೆ ಆಗ ತನ್ನನ್ ಬಿಟ್ಟು ಇನ್ಯಾರೂ ಇಲ್ಲಿದ್ದಾರೆ ಅನ್ಸೋಕೆ ಶುರುವಾಯ್ತು. ಮತ್ತೆ ಆ ಸದ್ದು ಕೇಳ್ತು, ಅರುಂಧತಿ ಅಂತ. ತಪಸ್ಯಾಗೆ ಶಾಕ್ ಆದ್ರೂ ಆ ಕೂಗು ಎಲ್ಲಿಂದ ಬರ್ತಿದೆ ಅಂತ ಕಣ್ಣಾಡ್ಸಿದ್ಲು. ಅವಳಿಗೆ ಆಗ ಗುಹೆಯ ಮತ್ತೂ ಒಳಗೆ ನೀಲಿ ಕಣ್ಗಳು ಹೊಳಿತಾ ಇರೋದು ಕಾಣಿಸ್ತು. ಆಗ ತಪಸ್ಯ, ಯಾರದು? ಅಲ್ಲಿರೋದು ಯಾರು ಅಂತ ಕೂಗಿದ್ಲು. ನೀನ್ ಸಾಯ್ತಾ ಇದೀಯಾ ಅನ್ನೋ ಧ್ವನಿ ಆ ಕಡೆಯಿಂದ ಬಂತು ಅಷ್ಟೆ. ತಪಸ್ಯ ಸರಿಯಾಗಿ ಗಮನಿಸಿದಾಗ ಅಲ್ಲೊಬ್ಬ ವ್ಯಕ್ತಿ ಕಾಣಿಸ್ದ. ಅವನ ಕಣ್ಗಳು ಸಮುದ್ರದ ತರ ನೀಲಿಯಾಗಿತ್ತು. ಅವನು ಸುಮಾರು 25 ವರ್ಷದ ಹುಡುಗನ್ ತರ ಕಾಣಿಸ್ತಿದ್ದ. ಅವನ್ ಬಟ್ಟೆ ಅಲ್ಲಲ್ಲಿ ಹರಿದು ಕೊಳೆಯಾಗಿತ್ತು. ಅವನ್ಗೆ ರೇಷ್ಮೆ ಅಂತ ಕೂದ್ಲಿತ್ತು. ಅವನ್ ಕುರುಚಲು ಗಡ್ಡ ಅವನ್ ಕೆನ್ನೆನ ಅಪ್ಕೊಂಡಿತ್ತು. ಅವನು ಸ್ನಾನ ಮಾಡಿ ತುಂಬಾ ದಿನ ಆಗಿದೆ ಅನ್ನೋ ಹಾಗೆ ಅನಿಸ್ತಾ ಇತ್ತು. ಎಷ್ಟೋ ದಿವಸಗಳಿಂದ ಅಲ್ಲೇ ಯಾರೋ ಅವನ್ನ ಕಟ್ ಹಾಕಿದ ಹಾಗೆ ಕಾಣಿಸ್ತಾ ಇದ್ದ. ಆದ್ರೆ ಅಷ್ಟು ದಿನದಿಂದ ನೀರು ಊಟ ಇಲ್ದೇ ಇದ್ರು ಅವನು ವೀಕ್ ಆಗಿರ್ಲಿಲ್ಲ. ಅವನ ಮುಖದಲ್ಲಿ ಒಂದು ಸೆಳೆತ ಇತ್ತು. ಅವನ 2 ಕೈಗಳು ಸರಪಳಿಯಿಂದ ಬಂಧಿಯಾಗಿದ್ವು. ಅವನ ಕಣ್ಣನ್ನೇ ನೋಡ್ತಾ ತಪಸ್ಯ ಕಳೆದು ಹೋದ್ಲು. ಅವನು ಅರುಂಧತಿ ಅಂತ ಮತ್ತೆ ಅಂದ. ತಪಸ್ಯ, ನಾನು ಅರುಂಧತಿ ಅಲ್ಲ, ತಪಸ್ಯ, ನೀವ್ಯಾರು ಅಂತ ನೋವಲ್ಲೇ ಅಂದ್ಲು. ಅಷ್ಟರಲ್ಲಿ ಮಿಂಚು ಅವಳನ್ನ ಎಚ್ಚರಿಸ್ತು. ತಪಸ್ಯ, ಇವನು ಭಯಾನಕವಾಗಿದ್ದಾನೆ. ನಂಗ್ಯಾಕೋ ಇವನು ಡೇಂಜರ್ ಅನ್ಸ್ತಾ ಇದ್ದಾನೆ. ಬಂದಿಯಾಗಿರೋ ವ್ಯಕ್ತಿನ ನೋಡಿ ತಪಸ್ಯ ಮನ್ಸಲ್ಲಿ ಒಂದು ಉಪಾಯ ಹೊಳಿತು. ಆ ಹುಡುಗನ ಹತ್ರ, ನಾನು ನಿಮ್ನ ಸರಪಳಿಯಿಂದ ಬಿಡಿಸ್ತೀನಿ, ಅದ್ರ ಬದಲಾಗಿ ನೀವು ನನ್ನ ಇಲ್ಲಿಂದ ಆಚೆ ಕರ್ಕೊಂಡು ಹೋಗ್ಬೇಕು ಅಂದ್ಲು. ಆದ್ರೆ ಆ ನೀಲಿ ಕಣ್ಣಿನ ವ್ಯಕ್ತಿಯಿಂದ ಯಾವುದೇ ಉತ್ತರ ಬರಲಿಲ್ಲ. ನಿಮ್ಮ ಈ ಮೌನನ ನಾನು ಒಪ್ಗೆ ಅಂತ ಅನ್ಕೋತೀನಿ ಅಂದ್ಲು ತಪಸ್ಯ. ಆದ್ರೆ ಮಿಂಚುಗ್ ಮಾತ್ರ ಆ ವ್ಯಕ್ತಿ ಡೇಂಜರಸ್ ಅನ್ನೋ ಭಯ ಕಾಡ್ತಾನೆ ಇತ್ತು. ಅದಕ್ಕಾಗಿ ಮಿಂಚು ಕಪ್ಪು ಹೊಗೆ ರೂಪದಲ್ಲಿ ತಪಸ್ಯನ ಬೆನ್ ಹಿಂದೆ ಹೋಗಿ ಅಡುಕೊಂಡಿತ್ತು. ತಪಸ್ಯಾಗೆ ಮಾತ್ರ ಕೇಳೋ ತರ, ಬೇಡ ತಪಸ್ಯ, ನನ್ ಮಾತ್ ಕೇಳು, ನೀನ್ ಇವನಿಗೆ ಸಹಾಯ ಮಾಡ್ಬೇಡ, ಅವನ್ ಯಾಕೋ ಸರಿ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ ಮಿಂಚು ಹೇಳ್ತು. ಆದ್ರೆ ತಪಸ್ಯಾಗೆ ಆ ಹುಡುಗನ ಹತ್ರ ಸಹಾಯ ಕೇಳೋದು ಅನಿವಾರ್ಯ ಆಗಿತ್ತು. ಅವಳಿಗೆ ಬೇರೆ ದಾರಿನೇ ಇರ್ಲಿಲ್ಲ. ಹಾಗಾಗಿ ತಪಸ್ಯ ಮಿಂಚು ಮಾತು ಕೇಳ್ದೆ ತನ್ನ ಹೇರ್ಪಿನಿಂದ ಆ ಹುಡುಗನ್ ಕೈಗೆ ಕಟ್ಟಿರೋ ಸರಪಳಿಯ ಲಾಕ್ನ ತೆಗೆದ್ಲು. ಪೂರ್ತಿ ಕಟ್ಟನ್ನೆಲ್ಲ ಬಿಚ್ಚುವಷ್ಟರಲ್ಲಿ ತಪಸ್ಯ ಎಚ್ಚರ ತಪ್ಪಿ ಬಿದ್ಲು. ಅವಳು ಅವನ್ನ ಬಿಡಿಸ್ತಿದ ಹಾಗೆ ನೀಲಿ ಕಣ್ಣಿನ ವ್ಯಕ್ತಿ ವಿಚಿತ್ರವಾಗಿ ನಕ್ಕ. ಅವನು ತನ್ನ ಬಲಿಷ್ಠವಾದ ಕೈಗಳಿಂದ ತಪಸ್ಯನ ಎತ್ಕೊಂಡ. ಅದನ್ನ ನೋಡಿ ಕಪ್ಪು ಹೊಗೆ ರೂಪದಲ್ಲಿದ್ದ ಮಿಂಚುಗೆ, ಅಯ್ಯೋ, ಈ ಮನುಷ್ಯ ನನ್ ಒಡ್ತಿಗೆ ಏನ್ ಮಾಡ್ಬಿಡ್ತಾನೋ ಅಂತ ತುಂಬಾ ಗಾಬರಿ ಆಯ್ತು. ಐಸ್ ತರ ಕೋಲ್ಡ್ ಆಗಿದ್ದ ತಪಸ್ಯಾಗೆ ಅವನ ಮೈ ಬಿಸಿ ಸ್ಪರ್ಶಕ್ಕೆ ಬೆಚ್ಚಗಿನ ಫೀಲ್ ಆಯ್ತು. ಅವನ ಬೆಚ್ಚಗಿನ ಸ್ಪರ್ಶದಿಂದ ನಿಧಾನಕ್ಕೆ ಎಚ್ಚರ ಆಗೋ ತರ ಆಯ್ತು ತಪಸ್ಯಾಗೆ. ಅವಳು ಕಣ್ಬಿಟ್ಟು ಅವನ ನೀಲಿ ಕಣ್ಗಳನ್ನ ಬಿಟ್ಟು ಬಿಡದೆ ನೋಡ್ತಾ ಇದ್ಲು. ಆಗ ಅವನು, ನಿಂಗೆ ನನ್ ಕಂಡ್ರೆ ಭಯ ಆಗ್ತಿಲ್ವಾ ಅಂತ ಕೇಳ್ದ. ಆಗ ತಪಸ್ಯ, ನಾನ್ ಹೇಗಿದ್ರು ಸಾಯೋರ್ಗೆ ಭಯ ಯಾಕೆ ಅಂತ ಕೇಳಿದ್ಲು. ಅದಕ್ಕೆ ಅವನು, ನಾನ್ ನಿನ್ ಸಾಯೋಗ್ ಬಿಡಲ್ಲ, ನಾನ್ ನಿನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳನ್ನ ಇನ್ನಷ್ಟು ಗಟ್ಟಿಯಾಗಿ ತಪ್ಕೊಂಡ. ನಾನ್ ಮನೆಗೆ ಹೋಗ್ಬೇಕು, ನನ್ನ ಮನೆ ಕರ್ಕೊಂಡು ಹೋಗು ಅಂತ ತಪಸ್ಯ ಹೇಳಿದ್ಲು. ಅವನು ಅವಳ ಮಾತಿಗೆ ಒಪ್ಪಿದ ಹಾಗೆ ಸರಿ ಅಂತ ನೀಲಿ ಕಣ್ಣಿನ ವ್ಯಕ್ತಿ ತಪಸ್ಯನ ಎತ್ಕೊಂಡು ಹೊರಗಡೆ ಹೊರಟ. ಹಾಗೆ ಅವರು ಹೊರಗಡೆ ಬರ್ತಿರುವಾಗ ತಪಸ್ಯಾಗೆ ಮತ್ತೆ ಎಚ್ಚರ ತಪ್ಪೋಯ್ತು. ಆಗ ಆ ನೀಲಿ ಕಣ್ಣಿನ ವ್ಯಕ್ತಿ ತಪಸ್ಯ ಹಣೆಗೊಂದು ಮುತ್ಕೊಟ್ಟು ಅರುಂಧತಿ ಅಂದ. ತಪಸ್ಯಾಗೆ ಮುಖದ ಮೇಲೆ ತುಂಬಾ ಬೆಳಕು ಬಿದ್ದು ಮತ್ತೆ ಎಚ್ಚರ ಆಗಿ ಕಣ್ಬಿಟ್ಟಾಗ ಅವಳು ಯಾವುದೋ ಮರಳಿನ ರಾಶಿ ಮೇಲೆ ಬಿದ್ದಿದ್ಲು. ಸುತ್ತಲೂ ನೋಡಿದ್ಲು. ಅದೊಂದು ಬ್ಯುಸಿ ಮಾರ್ಕೆಟ್ ಆಗಿತ್ತು. ಹಾಗೂ ಆ ಮಾರ್ಕೆಟ್ ಬಹಳ ವಿಚಿತ್ರವಾಗಿತ್ತು. ಅಲ್ಲಿರೋರೆಲ್ಲ ವಿಧವಾದ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಿದ್ರು. ತಪಸ್ಯಾಗೆ ತಾನ್ ಯಾವ ಊರಲ್ಲಿದ್ದೀನಿ ಅನ್ನೋದು ಗೊತ್ತೇ ಆಗಿಲ್ಲ. ಯಾಕಂದ್ರೆ ಇದು ಬೇರೆ ಲೋಕದ ಥರಾನೇ ಕಾಣ್ತಿತ್ತು. ಆ ಮಾರ್ಕೆಟ್ ನಲ್ಲಿ ಒಬ್ಬ ನೀರಿನ ಅಲೆಗಳನ್ನ ತನ್ನ ಕೈಗಳಿಂದ ಗಾಳಿಲಿ ಸೃಷ್ಟಿ ಮಾಡಿ ಅದನ್ನ ತನಗ್ ಬೇಕಾದ ರೀತಿಲಿ ಆಟ ಆಡಿಸ್ತಿದ್ದ. ಇನ್ನೊಬ್ಬ ಬೆಂಕಿ ಉಂಡೆನ ಕೈಯಲ್ಲಿ ಬಾಲ್ ತರ ಹಿಡ್ಕೊಂಡು ಆಟ ಆಡ್ತಿದ್ದ. ಒಬ್ಳು ಹುಡುಗಿ ಕತ್ತಿ ವರ್ಷ ಪ್ರಾಕ್ಟೀಸ್ ಮಾಡ್ತಿದ್ಲು. ಆ ಕತ್ತಿನ ಅವಳು ಬೀಸಿ ಕೈ ಮೇಲೆ ಬೀಳೋ ಹಾಗೆ ಹಿಡ್ಕೊಂಡ್ರು ಅವಳಿಗೆ ಯಾವ ಅಪಾಯನೂ ಮಾಡ್ತಿರ್ಲಿಲ್ಲ. ವಿಚಿತ್ರ ಏನಪ್ಪಾ ಅಂದ್ರೆ ಬೆಂಕಿ, ನೀರು ಎಲ್ಲ ಅಪಾಯಕಾರಿ ವಸ್ತು ಆದ್ರೂ
ಅದರಿಂದ ಆಟ ಆಡ್ತಿರೋರ್ಗೆ ಏನೂ ಅಭಯ ಆಗ್ತಿರ್ಲಿಲ್ಲ. ತಪಸ್ಯಾಗೆ ಅದೊಂದು ಜಾದು ಲೋಕದ ತರ ಕಾಣಿಸ್ತು. ಅದನ್ನೆಲ್ಲ ನೋಡಿ ಅವಳಿಗೆ ಏನಾಗ್ತಿದೆ ಅಂತ ಮನ್ಸಲ್ಲೇ ಗೊಂದಲ ಕಾಡೋಕೆ ಶುರುವಾಯ್ತು. ಯಾರು ನನ್ನ ಹತ್ರನೇ ಬರ್ತಿಲ್ಲ, ಎಲ್ರೂ ಹಾಗೆ ಹೋಗ್ತಿದ್ದಾರೆ ಅಂತ ತಪಸ್ಯಂಗೆ ಆಶ್ಚರ್ಯ ಆಯ್ತು. ಇದ್ದಕ್ಕಿದ್ದ ಹಾಗೆ ಅವಳಿಗೆ ತಲೆ ನೋವಾದ ಹಾಗೆ ಯಾವುದೋ ಹೊಸ ನೆನಪೊಂದು ಬಂತು. ಗಟ್ಟಿಯಾಗಿ ತಲೆ ಹಿಡ್ಕೊಂಡ ತಪಸ್ಯಾಗೆ ತಾನು ತಪಸ್ಯ ಅಲ್ಲ, ಅರುಂಧತಿ ಸೂರ್ಯವಂಶಿ, ತಾನೀಗ ಅರುಂಧತಿ ದೇಹದಲ್ಲಿದ್ದೀನಿ ಅನ್ನೋದು ಗೊತ್ತಾಯ್ತು. ಹಾಗಿದ್ರೆ ತಪಸ್ಯಾಗೇನಾಯ್ತು? ಆಸ್ಪತ್ರೆಯಲ್ಲಾದ ಘಟನೆಗೆ ತನ್ನ ದೇಹ ನಾಶ ಆಯ್ತಾ ಅಂತ ಅವಳಿಗೆ ದುಃಖ ಆಯ್ತು. ಅಲ್ಲೇ ಮಲಗಿದವಳಿಗೆ ಅರುಂಧತಿ ನೆನಪುಗಳು ಬಂತು. ತಾನಿವಾಗ ಎಲ್ಲಿದ್ದೀನಿ ಅನ್ನೋದು ಕೂಡ ನೆನಪಾಯ್ತು. ಅವಳು ಗಂಧರ್ವ ಲೋಕದ ಗಾಂಧಾರ ರಾಜ್ಯದ ಜಾದೂಗಲಲ್ಲಿ ಮಲಗಿದ್ಲು. ಇದು ತಾನಿಷ್ಟು ವರ್ಷ ಬಾಳಿ ಬದುಕಿದ ಲೋಕ ಅಲ್ಲ ಅನ್ನೋದು ಅರಿವಾಯ್ತು. ಯಾರೂ ಯಾಕೆ ನನ್ನ ಹತ್ರ ಬರ್ತಾ ಇಲ್ಲ, ಅರುಂಧತಿ ಅಷ್ಟು ಕೆಟ್ಟವಳ ಅಂತ ಅನ್ಕೊಳ್ಬೇಕಾದ್ರೆ ಅಪಾಯಕಾರಿಯಾಗಿದ್ದ ಕೆಲವರು ಅವಳ ಹತ್ರ ಬರ್ತಾ ಇದ್ರು. ಆ ವ್ಯಕ್ತಿಗಳು ಮುಖ ಮುಚ್ಕೊಂಡು ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ರು. ಇನ್ನೇನ್ ತಪಸ್ಯ ಅಲಿಯಾಸ್ ಅರುಂಧತಿಗೆ ಏಟ್ ಬೀಳ್ಬೇಕು ಅಷ್ಟರಲ್ಲಿ ಒಂದಷ್ಟು ಜನ ಅಂಗರಕ್ಷಕರ ತರ ಇದ್ದವರು ಬಂದು ಅವಳ ಮೇಲೆ ದಾಳಿ ಮಾಡೋಕ್ ಬಂದವ್ರ ಮೇಲೆ ಪ್ರತಿ ದಾಳಿ ಮಾಡಿದ್ರು. ಆಗ ಮಾರ್ಕೆಟ್ನಲ್ಲಿದ್ದ ಜನರೆಲ್ಲ ದಿಕ್ಕಾಪಾಲಾಗಿ ಓಡೋಕ್ ಶುರು ಮಾಡಿದ್ರು. 2 ನಿಮಿಷದ ಹಿಂದೆ ತುಂಬಿಕೊಂಡಿದ್ದ ಮಾರ್ಕೆಟ್ ಈಗ ಖಾಲಿ ಖಾಲಿಯಾಗಿತ್ತು. ತಪಸ್ಯಾಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಅವಳಿಗೆ ಅಲ್ಲೇ ಎಚ್ಚರ ತಪ್ಪೋಯ್ತು. ತಪಸ್ಯ ಈಗ ಕಣ್ಬಿಟ್ಟಾಗ ಅರಮನೆಯಂತಹ ಮನೆಯಲ್ಲಿ ಮೆತ್ತನೆಯ ಹಾಸಿಗೆ ಮೇಲೆ ಮಲಗಿದ್ಲು. ಅವಳನ್ನ ಅವಳು ಅರುಂಧತಿ ಅನ್ನೋ ಹೆಸರಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಅದೇ ದೇವರ ಇಚ್ಛೆ ಅನ್ನೋದು ಅವಳಿಗೆ ಇಷ್ಟರಲ್ಲೇ ಅರಿವಾಗಿತ್ತು. ಅವಳ ರೂಮು ತುಂಬಾ ದೊಡ್ಡದಾಗಿ ಚೆನ್ನಾಗಿತ್ತು. ಬೇರೆ ಬೇರೆ ತರದ ಸುಂದರ ಹೂವುಗಳಿಂದ ಇಡೀ ಕೋಣೆನ ಅಲಂಕಾರ ಮಾಡಿದ್ರು. ಕೋಣೆ ಪೂರ್ತಿ ಒಂತರಹದ ಸುವಾಸನೆ ಹರಡಿತ್ತು. ಅವಳು ಹಾಗೆ ಕಣ್ಬಿಡ್ತಿದ್ದ ಹಾಗೆ ಅವಳ ಎದುರುಗಡೆ ಒಬ್ರು ತಾತ ಕೂತಿದ್ರು. ತಾತನ್ನ ನೋಡಿ ತಪಸ್ಯಾಗೆ ಶಾಕ್ ಆಯ್ತು. ಅರುಂಧತಿನ ನೋಡ್ತಿದ್ದ ಹಾಗೆ ಅವಳ ತಾತ, ಹುಚ್ಚು ಹುಡುಗಿ, ನೀನ್ ನನ್ ಮೊಮ್ಮಗಳಾಗಿ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿದ್ಯಾ? ಸಾಲ ಭಂಜಿಕ ಶಕ್ತಿ ಸಿಗದೆ ಇದ್ರೆ ಏನಾಯ್ತು? ನೀನ್ ಹೆದ್ರೋ ಅಗತ್ಯನೇ ಇಲ್ಲ. ನಾನ್ ಯಾರು ಹೇಳು? ಮಹಾನ್ ಶಕ್ತಿಶಾಲಿ ಸುಧಾಂಶು ಸೂರ್ಯವಂಶಿ. ಈ ನಿನ್ ತಾತ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾನೆ, ನೀನೇನೂ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ರು. ಅರೇ ತಾತ ಅಂದ್ಲು ಅರುಂಧತಿ. ಅರುಂಧತಿ ಹಾಸಿಗೆ ಬಳಿ ಕೂತಿದ್ದವರು ಅವಳ ತಾತ ಸುಧಾಂಶು ಸೂರ್ಯವಂಶಿ. ಅವರು ಗಾಂಧಾರ ರಾಜ್ಯದ ಮಹಾನ್ ವ್ಯಕ್ತಿ, ಹಾಗೆ ಸೇನೆಯ ಮುಖ್ಯಸ್ಥರಾಗಿದ್ರು. ಗಾಂಧಾರ ರಾಜ್ಯ ಅತಿ ಸಮೃದ್ಧವಾದ ರಾಜ್ಯ. ಅಲ್ಲಿಯ ಮಹಾರಾಜ ಅಮಾತ್ಯ. ಸುಧಾಂಶು ವಂಶಜರು ಮಹಾರಾಜರಿಗೆ ಬಹಳ ಆಪ್ತರು. ರಾಜ್ಯದ ರಕ್ಷಣೆಗೆ ಸೇನೆನ ಒದಗಿಸೋರಾಗಿದ್ರು. ಹಾಗಾಗಿ ಮಹಾರಾಜ ಅಮಾತ್ಯ ಸುಧಾಂಶುಗೆ ಬಹಳ ಗೌರವ ಕೊಡ್ತಿದ್ರು. ಇದರಿಂದಾಗಿ ಸುಧಾಂಶು ಕುಟುಂಬ ಸಕಲ ರಾಜ ವೈಭೋಗದಿಂದ ಸುಖವಾಗಿತ್ತು. ಸುಧಾಂಶು ಮನೆ ಕೂಡ ಯಾವುದೇ ಅರಮನೆಗಿಂತ ಕಡಿಮೆ ಇರಲಿಲ್ಲ. ಅಂತಹ ವ್ಯಕ್ತಿಯ ಮೊಮ್ಮಗಳಾಗಿದ್ಲು ಅರುಂಧತಿ. ತಪಸ್ಯಾಗೆ ಹೇಗೆ ತಾತನಿಂದ ಮೋಸ ಆಗಿತ್ತೋ ಆ ಥರ ಸ್ವಲ್ಪನೂ ಇಲ್ಲದೆ ಅರುಂಧತಿನ ಮನ್ಸಿಟ್ಟು ಪ್ರೀತಿಸೋರಾಗಿದ್ರು ಸುಧಾಂಶು. ಈಗಾಗಲೇ ಅವಳ ದೇಹದ ನೆನಪುಗಳು ಅವಳಿಗೆ ಬರೋಕೆ ಶುರುವಾಗಿದ್ರಿಂದ ಅರುಂಧತಿಗೆ ಈ ಒಳ್ಳೆ ತಾತನ ನೋಡಿ ಖುಷಿ ಆಯ್ತು. ಆ ಲೋಕದ ಬಗ್ಗೆ ಒಂದೊಂದೇ ವಿಷಯನ ನೆನಪಿಸ್ಕೊಳ್ಳೋಕೆ ಶುರು ಮಾಡಿದ್ಲು ಅರುಂಧತಿ. ಈ ಲೋಕದ ಜನರು ಪ್ರಕೃತಿಯ ಆರಾಧಕರು, ಪ್ರಕೃತಿನೇ ದೇವ್ರು ಅಂತ ನಂಬೋರು, ಪಂಚಭೂತಗಳನ್ನ ಭಕ್ತಿಯಿಂದ ಪೂಜಿಸೋರು. ಆ ಗಂಧರ್ವ ಲೋಕದವರು ಯಾರು ಸಾಮಾನ್ಯ ಮನುಷ್ಯ ಆಗಿರ್ಲಿಲ್ಲ. ಇಲ್ಲಿರೋರೆಲ್ಲ ಗಂಧರ್ವರು. ಹಾಗೂ ಪ್ರತಿಯೊಬ್ಬರಿಗೂ ಹುಟ್ಟಾಗಿಂದನೇ ಒಂದು ವಿಶೇಷವಾದ ಶಕ್ತಿ ಇರ್ತಾ ಇತ್ತು. ಆ ಶಕ್ತಿ ಅವರ 18 ವಯಸ್ಸಿಗೆ ಬಂದಾಗ ಜಾಗೃತವಾಗ್ತಿತ್ತು. ಈ ಶಕ್ತಿನ ಸಾಲಭಂಜಿಕ ಶಕ್ತಿ ಅಂತ ಅವರು ಕರೀತಿದ್ರು. ಅಂದ್ರೆ ಇದೊಂಥರ ಸೂಪರ್ ಪವರ್ ಅಂತಾನೆ ಹೇಳ್ಬಹುದು. ಒಬ್ಬೊಬ್ಬರಿಗೆ ಈ ಸಾಲಭಂಜಿಕ ಶಕ್ತಿ ಒಂದೊಂದು ರೀತಿಲಿ ಸಿಗ್ತಾ ಇತ್ತು. ಒಬ್ಬರಿಗೆ ಈ ಶಕ್ತಿ ಜಲದೇವತೆಯಿಂದ ಸಿಗ್ತಿದ್ರೆ ಇನ್ನೊಬ್ಬರಿಗೆ ಅಗ್ನಿದೇವನಿಂದ ಸಿಗ್ತಿತ್ತು, ಮತ್ತೊಬ್ಬರಿಗೆ ವಾಯುದೇವನಿಂದ ಅಂದ್ರೆ ಗಾಳಿಯಿಂದ ಸಿಗ್ತಿತ್ತು. ಹೀಗೆ ಯಾವ ವ್ಯಕ್ತಿಲಿ ಯಾವ ಶಕ್ತಿ ಜಾಗೃತವಾಗುತ್ತೆ ಅನ್ನೋದು ಮಾತ್ರ ಆ ವ್ಯಕ್ತಿಗೆ 18 ವರ್ಷ ತುಂಬಿದಾಗ ಗೊತ್ತಾಗ್ತಿತ್ತು. ಅವರ ಜನ್ಮ ನಕ್ಷತ್ರದ ಅನುಗುಣವಾಗಿ ಸಾಲಭಂಜಿಕ ಶಕ್ತಿ ಅವರಿಗೆ ಸಿಗ್ತಿತ್ತು. ಅದು ಜಾಗೃತವಾದಾಗ ಪ್ರತಿಯೊಬ್ಬರ ಕಿರುಬೆರಳಲ್ಲಿ ಒಂದು ಉಂಗುರ ಮೂಡ್ತಿತ್ತು.
ಯಾರಿಗೆ ಯಾವ ಶಕ್ತಿ ಸಿಕ್ಕಿದೆ ಅಂತ ಆ ಉಂಗುರ ನೋಡಿದ್ರೆ ಗೊತ್ತಾಗ್ತಿತ್ತು. ಕೆಲವೊಂದ್ಸರಿ ಕೆಲವೊಬ್ರಿಗೆ ಈ ಉಂಗುರ ಕಾಣಿಸ್ತಾನೆ ಇರಲಿಲ್ಲ. ಅವ್ರನ್ನ ಕೆಲ್ಸಕ್ಕೆ ಬಾರದೇ ಇರೋರು, ನಿಷ್ಪ್ರಯೋಜಕರು ಅಂತೆಲ್ಲ ಗಂಧರ್ವ ಲೋಕದಲ್ಲಿ ಕರೀತಿದ್ರು. ಇದೆಲ್ಲ ನೆನಪಾಗಿ ಅರುಂಧತಿ ತನ್ನ ಕೈ ಬೆರಳು ನೋಡ್ಕೊಂಡ್ಳು. ಅಲ್ಲೇನು ಆ ರೀತಿ ಗುರುತಿಲ್ಲ, ತನ್ನ ದೇಹಕ್ಕೆ 18 ವರ್ಷ ಆದ್ರೂ ಅಂತ ಅವಳಿಗೆ ನೆನಪಾಗಿ ದುಃಖ ಆಯ್ತು. ಸುಧಾಂಶು ಸೂರ್ಯವಂಶಿಗೆ 2 ಗಂಡ್ಮಕ್ಳು. ಹಿರಿಮಗ ರಾಜ್ಯಕ್ಕಾಗಿ ನಡೆದ ಒಂದು ಮುಖ್ಯವಾದ ಯುದ್ಧದಲ್ಲಿ ತೀರ್ಕೊಂಡಿದ್ದ. ಅವನ ಮಗಳೇ ಅರುಂಧತಿ ಸೂರ್ಯವಂಶಿ. ಅರುಂಧತಿಗೆ 18 ವರ್ಷ ಆದ್ರೂ ಅವಳಿಗೆ ಯಾವುದೇ ರೀತಿಯ ಸಾಲಭಂಜಕ ಶಕ್ತಿ ಸಿಕ್ಕಿರ್ಲಿಲ್ಲ. ಮುಂಚಿಂದನೂ ಅವಳಿಗೆ ಸೊಕ್ಕು, ಅಹಂಕಾರ, ಚೆಲ್ಲಾಟದ ಹುಡುಗಿ ಅನ್ನೋ ಪಟ್ಟ ಬೇರೆ ಇತ್ತು. ಕೆಲವು ದಿನದ ಹಿಂದಷ್ಟೇ ಅರುಂಧತಿಗೆ 18 ವರ್ಷ ತುಂಬಿತ್ತು. ಆದ್ರೆ ಅವಳ ಕೈ ಮೇಲೆ ಯಾವುದೇ ಸಾಲಭಂಜಕ ಶಕ್ತಿ ಸಿಕ್ಕಿದ ಗುರುತು ಕಾಣಿಸ್ಲಿಲ್ಲ. ಹಾಗಾಗಿ ಗಾಂಧಾರ ಸಾಮ್ರಾಜ್ಯದ ಜನರೆಲ್ರಿಗೂ ಅವಳ ಮೇಲೆ ತಿರಸ್ಕಾರದ ಮನೋಭಾವ ಬಂದಿತ್ತು. ಅವಳಿಗೆ 18 ವರ್ಷ ಆಗಿ 3 ದಿನದ ನಂತರ ಅರುಂಧತಿ ಮನೆಯಿಂದ ಕಾಣೆಯಾಗಿದ್ಲು. ಅವಳ ತಾತ ಸುಧಾಂಶುಗೆ ಬಹಳ ಚಿಂತೆಯಾಗಿತ್ತು. ಅದಲ್ಲದೆ ಅರುಂಧತಿಗೆ ರಾಜ್ಕುಮಾರ ಅಭಿನವ್ ಜೊತೆ ನಿಶ್ಚಿತಾರ್ಥ ಕೂಡ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಅರುಂಧತಿ ಕಾಣೆಯಾಗಿದ್ರಿಂದ ಸೂರ್ಯವಂಶಿ ಮನೇಲಿ ಒಂಥರದ ಸೂತ್ಕದ ಛಾಯೆ ಕಾಣಿಸ್ತಾ ಇತ್ತು. ಈ ರೀತಿ ಯೋಚನೆಯಲ್ಲಿ ಮುಳುಗಿದ್ದ ಅರುಂಧತಿನೇ ನೋಡ್ತಾ ಸುಧಾಂಶು, ಯಾಕೆ ನೀನು ನಮ್ನೆಲ್ಲ ಬಿಟ್ಟು ಹೋಗೋ ನಿರ್ಧಾರ ಮಾಡಿದೆ ಅರುಂಧತಿ ಅಂತ ಕೇಳ್ದ. ಅರುಂಧತಿ ಅದಕ್ಕೆ ಏನು ಉತ್ತರ ಕೊಡ್ಲಿಲ್ಲ. ಅಷ್ಟರಲ್ಲಿ ಸುಧಾಂಶು ಮಾತು ಮುಂದುವರಿಸಿ, ನೋಡು, ಇವನೇ ನಿನ್ನ ಕಾಪಾಡಿ ಇಲ್ಲಿಗೆ ಕರ್ಕೊಂಡು ಬಂದಿದ್ದು. ಇವನ ಹೆಸರು ಆರ್ಯ ಸೂರ್ಯವಂಶಿ. ವರ್ಷೆಯಲ್ಲಿ ನಿಂಗೆ ದೂರದ ಅತ್ತೆ ಮಗ ಆಗ್ಬೇಕು. ನಾನು ಇವನ್ನ ನಿನ್ ಕಾವಲಿಗೆ ನೇಮಿಸಿದ್ದೀನಿ. ನಿಂಗೆ ಏನಾದ್ರೂ ಬೇಕಾದ್ರೆ ಇವನ್ನೇ ಕೇಳು. ಇನ್ಮೇಲೆ ನಿನ್ ಆರೈಕೆನ ಇವನೇ ಮಾಡ್ತಾನೆ ಅಂತ ಸುಧಾಂಶು ಹೇಳ್ದ. ಅರುಂಧತಿ ಆರ್ಯನ್ನ ದಿಟ್ಟಿಸಿ ನೋಡೋಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಸುಧಾಂಶು, ನೀನ್ ಬೇಗ ಹುಷಾರಾಗ್ಬೇಕು. ನಿನ್ ದೇಹಕ್ಕೆ ತುಂಬಾ ಗಾಯಗಳಾಗಿದೆ. ನಿನ್ನನ್ನ ನೀನು ಚೆನ್ನಾಗಿ ಸಿದ್ಧ ಮಾಡ್ಕೋಬೇಕು ಮಗಳೇ ಅಂತ ಹೇಳಿ ಸುಧಾಂಶು ಅಲ್ಲಿಂದ ಹೊರಟೋದ. ಅರುಂಧತಿ ಆರ್ಯನ್ನೇ ನೋಡ್ತಾ ಇದ್ಲು. ಆ ಕಣ್ಣನ್ನ ಮುಂಚೆ ಎಲ್ಲೋ ನೋಡಿದೀನಿ ಅಂತ ಅವಳಿಗೆ ಅನ್ಸೋಕ್ ಶುರುವಾಯ್ತು. ಈಗ ಅರುಂಧತಿ ಗಂಧರ್ವ ಲೋಕದ ದೇಹ ಹಾಗೂ ಅವಳಲ್ಲಿರೋ ಆತ್ಮ ಸೇರಿ ಹೊಸ ಅರುಂಧತಿ ಆಗಿದ್ಲು. ಅವಳಿಗೆ ತಾನ್ ಸೂರ್ಯವಂಶಿ ಭವನ ಬಿಟ್ಟು ಹೋಗಿದ್ದು ಆತ್ಮಹತ್ಯೆ ಮಾಡ್ಕೊಳ್ಳೋಕಲ್ಲ, ಅದಕ್ಕೆ ಕಾರಣ ಬೇರೆನೇ ಇದೆ ಅನ್ನೋದು ನೆನ್ಪಾಯ್ತು. ಅವತ್ತು ಅರುಂಧತಿ ಅವಳು ಪ್ರೀತಿಸ್ತಾ ಇರೋ ರಾಜ್ಕುಮಾರ ಅಭಿನವ್ನ ಭೇಟಿ ಮಾಡೋಕೆ ಅವನ್ ಹೇಳಿದ ಜಾಗಕ್ಕೆ ಹೊರಟಿದ್ಲು. ಆದ್ರೆ ಅಲ್ಲಿ ಅಭಿನವ್ ಬದಲು ಕಪ್ಪು ಬಟ್ಟೆ ಹಾಕೊಂಡಿರೋ ಒಬ್ಬ ವ್ಯಕ್ತಿ ನಿಂತಿದ್ದ. ಆ ವ್ಯಕ್ತಿ ಅರುಂಧತಿನ ಬೆಟ್ಟದಿಂದ ನೂಕಿ ಸಾಯಿಸೋಕೆ ಪ್ರಯತ್ನ ಪಟ್ಟಿದ್ದ. ಅರುಂಧತಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿರ್ಲಿಲ್ಲ, ಬದಲಾಗಿ ಅವಳ ಮೇಲೆ ಒಂದು ಕೊಲೆ ಪ್ರಯತ್ನ ನಡೆದಿತ್ತು. ಕೊಲೆ ಪ್ರಯತ್ನ ಮಾಡಿದವನು ರಾಜ್ಕುಮಾರ ಅಭಿನವ್ ಹೌದೋ ಅಲ್ವೋ ಅನ್ನೋದು ಅರುಂಧತಿ ಗೊತ್ತಿರಲಿಲ್ಲ. ಆದ್ರೆ ಆ ಘಟನೆಗೂ ಅಭಿನವ್ಗೂ ಯಾವುದೋ ಒಂದು ಸಂಬಂಧ ಖಂಡಿತ ಇದೆ ಅನ್ನೋದು ಅವಳಿಗೆ ಸ್ಪಷ್ಟ ಆಯ್ತು. ಕೊನೆಗೆ ಅವಳಿಗೆ ಉಳಿದಿದ್ದ ಪ್ರಶ್ನೆ ಇಷ್ಟೆ: ತಪಸ್ಯಾದ ತಾನು ಆ ಆಸ್ಪತ್ರೆ ಸ್ಫೋಟದಲ್ಲಿ ಸಾಯ್ದೆ ಈ ಲೋಕಕ್ಕೆ ಬಂದಿದ್ ಹೇಗೆ ಅಂತ. ಆಗ ಆರ್ಯ ಅವಳ ಯೋಚನೆ ಅರ್ಥ ಆದವ್ರ ತರ ನಕ್ಕ. ಅವನನ್ನ ನೋಡಿ ಅರುಂಧತಿ ಮುಖ ಗಾಬರಿಗೊಂತು. ಗಾಂಧಾರ ರಾಜ್ಯ ವಿಸ್ತರಣೆ ಕಾರ್ಯದಲ್ಲಿ ಸುಧಾಂಶು ಸೂರ್ಯವಂಶಿ ಪಾತ್ರ ತುಂಬಾ ದೊಡ್ಡದು. ಸುಧಾಂಶುನ ಎದುರು ಹಾಕೊಳ್ಳೋ ಧೈರ್ಯ ಗಾಂಧಾರ ರಾಜ್ಯದಲ್ಲಿ ಯಾರಿಗೂ ಇರಲಿಲ್ಲ. ಅವನು ಬಹಳ ಶಕ್ತಿಶಾಲಿ ಮತ್ತೆ ಅಷ್ಟೇ ಬುದ್ಧಿವಂತನೂ ಆಗಿದ್ದ. ತುಂಬಾ ವಿಷಯಗಳಲ್ಲಿ ಮಹಾರಾಜ ಅಮಾತ್ಯ ಕೂಡ ಸುಧಾಂಶು ಸೂರ್ಯವಂಶಿಯನ್ನ ಕೇಳಿ ಕೆಲವು ನಿರ್ಣಯಗಳನ್ನ ತಗೋತಿದ್ದ. ಆದ್ರೆ ಸುಧಾಂಶು ಕುಟುಂಬ ತುಂಬಾ ಚಿಕ್ಕದಾಗಿತ್ತು. ಸುಧಾಂಶು ಕುಟುಂಬದಲ್ಲಿ ದೊಡ್ಡವನು ಅಂಗದ ಸೂರ್ಯವಂಶಿ ಯುದ್ಧದಲ್ಲಿ ತೀರ್ಕೊಂಡಿದ್ರೆ, ಚಿಕ್ಕವನು ಭರತ ಸೂರ್ಯವಂಶಿ ಯುದ್ಧದಲ್ಲಿ ಗಾಯಗೊಂಡು ತನ್ನ 2 ಕಾಲಿನ ಸ್ವಾಧೀನ ಕಳ್ಕೊಂಡಿದ್ದ. ಇನ್ನು ಉಳಿದವಳು ದುರಹಂಕಾರಿ ಅಂತಾನೆ ಹೇಳ್ಸ್ಕೊತಾ ಇದ್ದಿದ್ ಅರುಂಧತಿ. ಸೂರ್ಯವಂಶಿ ಭವನ ಮಲ್ಗಿದ ಹುಲಿ ತರ ಇತ್ತು. ಯಾಕಂದ್ರೆ ಶಕ್ತಿಶಾಲಿಯಾದ ಸುಧಾಂಶುಗೆ ಆಗ್ಲೇ ವಯಸ್ಸಾಗಿತ್ತು. ಯುದ್ಧದಲ್ಲಿ ಒಂದು ಮಗನ್ನ ಕಳ್ಕೊಂಡಿರೋದ್ರ ಜೊತೆಗೆ ಉಳಿದ ಒಬ್ಬ ಮಗ ಇದ್ರೂ ಇಲ್ದಂತಾಗಿದ್ದ. ಈ ಎಲ್ಲಾ ಘಟನೆಗಳು ಸುಧಾಂಶುನ ಇನ್ನಷ್ಟು ಕಂಗೆಡಿಸಿತ್ತು. ಜೊತೆಗೆ ವಯಸ್ಸು ಕೂಡ ಆಗಿದ್ರಿಂದ ಆರೋಗ್ಯ ಆಗಾಗ ಹದಗೆಡ್ತಿತ್ತು. ಸುಧಾಂಶುಗೆ
ತಾನೇನ್ ಹೆಚ್ಚು ದಿನ ಬದುಕೋಲ್ಲ ಅನ್ನೋ ಸತ್ಯ ಕೂಡ ತಿಳಿದಿತ್ತು. ಈ ಕಡೆ ಅರುಂಧತಿ ಆರ್ಯನ್ನೇ ನೋಡ್ತಾ ಇದ್ಲು. ಕಪ್ಪು ಹೊಗೆ ರೂಪದಲ್ಲಿದ್ದ ಮಿಂಚು ಬೆಕ್ಕಾಗಿ ಬದಲಾಗಿ ಅರುಂಧತಿ ಪಕ್ಕ ಬಂದು ಇವನೇ ಅವನು ಅಂತ ಹೇಳ್ತು. ಸುಧಾಂಶು ಅರುಂಧತಿ ಎದುರಿಗಿದ್ದಷ್ಟು ಹೊತ್ತು ಅಡ್ಕೊಂಡು ಕೂತಿದ್ ಮಿಂಚು ಇವಾಗ ಹೊರಗ್ ಬಂದು ಮಾತಾಡೋಕ್ ಶುರು ಮಾಡಿತ್ತು. ಆದ್ರೆ ಮಿಂಚು ಅರುಂಧತಿ ಕಣ್ಣಿಗೆ ಬಿಟ್ಟು ಬೇರೆ ಯಾರ ಕಣ್ಣಿಗೂ ಕಾಣಿಸ್ತಿರ್ಲಿಲ್ಲ. ಹಾಗೆ ಅದ್ರ ಮಾತು ಬೇರೆ ಯಾರಿಗೂ ಕೇಳಿಸ್ತಿರ್ಲಿಲ್ಲ. ಅರುಂಧತಿ ಮಿಂಚು ಮಾತಿಗೆ ಲಕ್ಷ್ಯ ಕೊಡ್ತಿರ್ಲಿಲ್ಲ. ಅವಳಿಗೆ ತಾತ ಹೇಳಿದ ಮಾತುಗಳು ಮತ್ತೆ ಮತ್ತೆ ಕೇಳಿಸ್ತಾ ಇತ್ತು. ಇವನು ನಿನ್ ದೂರದ ಅತ್ತೆ ಮಗ, ಇವ್ ನಿನ್ಮೇಲೆ ನೋಡ್ಕೋತಾನೆ ಅಂತ ಹೇಳಿದ್ದು ನೆನಪಾಯ್ತು. ಆದ್ರೆ ಅರುಂಧತಿಯ ನೆನಪುಗಳಲ್ಲಿ ಎಲ್ಲೂ ಆರ್ಯ ಇರ್ಲಿಲ್ಲ. ಆಗ ಆರ್ಯ ಆರಾಮಾಗಿದ್ಯಾ ಅರುಂಧತಿ ಅಂದ. ಆಗ ಅವಳಿಗೆ ಅವನ್ ಯಾರು ಅಂತ ಗೊತ್ತಾಯ್ತು. ನನ್ನ ಗುಹೆಯಿಂದ ಕಾಪಾಡಿದ ನೀಲಿ ಕಣ್ಣಿನ ವ್ಯಕ್ತಿ ಇವನೇ ಅಂತ ಶಾಕಲ್ಲಿ ಹೇಳಿದ್ಲು ಅರುಂಧತಿ.